ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅದು ಮಾಡ್ತಾ ಇದೀವಿ. ಅದು ಬ್ಯಾಲೆನ್ಸ್ ಕೊಡೋರಿಗೆ ಅದಕ್ಕೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ತರಬೇಕು ಅಂತ ಮ್ಯಾಪಲ್ಲಿ ಇದಕ್ಕೆ ದಾಖಲೆಗೆ ತರಬೇಕು ಅಂತ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ವಿ. ಆಮೇಲೆ ಟನಲ್ ಪ್ರಾಜೆಕ್ಟ್ಗೆ ಟೆಂಡರ್ಗೆ 17,780 ಕೋಟಿ ರೂಪಾಯಿ ಈಗಾಗಲೇ GST ಸೇರಿ ಅದಕ್ಕೆ ಈಗಾಗಲೇ 2 ಪ್ಯಾಕೇಜ್ಗೆ ನೆಕ್ಸ್ಟು ಈ ಫೆಬ್ರವರಿಗೆ ಎಂಡ್ಗೆ ಟೆಂಡರ್ ಕರೆದು ಈಚೆ ಫ್ಲೋಟ್ ಆಗಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಒಂದು 3 ವರ್ಷದಲ್ಲಿ ಅದು ಮುಗಿಬೇಕು ಅನ್ನೋದು ಹೇಳಿದ್ದೀನಿ, ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಇದು ಪ್ರತ್ಯೇಕವಾದಂಥ ಎಲ್ಲರೂ ಕೂಡ ನೆಟ್ಟಲ್ಲಿ ಇಡೀ ಕಾರ್ಪೊರೇಷನ್ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರೂ ಕೂಡ ಅವಕಾಶ ಮಾಡಿಬಿಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ. ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆಗೆ ಇರಬೇಕು. ಬಡವರಾಗಲಿ, ಸಾಹುಕಾರಾಗಲಿ, ಅಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಕೂಡ ದಾಖಲೆ ಇರಬೇಕು. ದುಡ್ಡು ಎಷ್ಟಾದ್ರೂ ಕಲೆಕ್ಟ್ ಮಾಡೋದು ಅದು ಬೇರೆ ವಿಚಾರ. ಬಟ್ ಅಕೌಂಟೆನ್ಸಿ ಇಲ್ಲ, ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗ ನಮ್ಗೆ ಮಾತಾಡ್ತೀವಿ. ಎಲ್ಲ ತೀರ್ಮಾನ ಇಲ್ಲ, ಅದು ಹೇಳಿದ್ದೀನಿ, ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಬಟ್ ಎಲ್ಲ ಬಡವರು 1 ಪೈಸಾರು ಕೊಡ್ಬೇಕು, ಜಾಸ್ತಿ ಕೊಡಿದ್ರು ಕೂಡ 1 ಪೈಸಾ, 1 ಲೀಟರ್ 1 ಪೈಸಾರು ಕೊಡ್ತೀವಿ. 1 ಪೈಸೆ ಜಾಸ್ತಿ ಇರುವಲ್ಲ, ಲೆಕ್ಕಕ್ಕೆ ಬರಲಿ ಅಂತ ಸದ್ಯಕ್ಕೆ ಅವ್ರು ತಿಳಿಸಿದ್ದಾರೆ. ಅವರೆಲ್ಲ ವರ್ಕೌಟ್ ಮಾಡಲಿ, 2-3 ಆಪ್ಷನ್ಸ್ ಕೊಡ್ತಾರೆ. ಏನೋ ಒಂದು ವಯ ಮೀಡಿಯಾ ಮಾಡಿ ಅವರೇನೋ ಹೇಳ್ತಾ ಇದ್ದಾರೆ. ಜನಕ್ಕೂ ಭಾರ ಆಗಬಾರ್ದು. ನಮ್ಮ BWSS ಸಂಸ್ಥೆ ನಡಿಬೇಕಲ್ಲ. ಮತ್ತು ಇವತ್ತು ನಮ್ಮಲ್ಲಿ ಮಾನ್ಯ ಶ್ರೀ ಕುಮಾರ್ ನಾಯಕ್ ಆನರೇಬಲ್ MLA ರಾಯಚೂರು, ಶ್ರೀ ಬಸವನಗೌಡ ಬದಲಿ ಆನರೇಬಲ್ MLA ಸರ್, ತಮ್ಮೆಲ್ಲರಿಗೆ ನಾನು ಕರ್ನಾಟಕದಲ್ಲಿ ನಿರ್ದೇಶನ ಕೊಟ್ಟಿದ್ದೀನಿ. ಹಿರಿಯ ಶಾಸಕ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಇದ್ದಾರೆ. ಮತ್ತೆ ನಮ್ಮ ರಾಹುಲ್ ಅವರು ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ನಮ್ಮ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ನಡೀತಾ ಇದೆ ಅಥವಾ ದೂರುಗಳು ಬಂದರೂ ಇನ್ನೊಂದು ವಿಷಯ ಇರ್ಬೋದು, ನಿಮಗೆ ಪ್ರಕಟಣೆ ಮುಖಾಂತರ ಸಂಪರ್ಕ ಮಾಡಿ ಮಾಧ್ಯಮದವರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಎಲ್ಲ ವರದಿಗಳನ್ನು ಇವತ್ತು ನಿಮಗೆ ಕೊಡುವಂಥ ವ್ಯವಸ್ಥೆ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದೇನೆ. ಈಗಲೇ ನಿಮ್ಮ ಎದುರುಗಡೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ದದ್ದಲ್ರವರು, ಶಿವರಾಜ್ ಪಾಟೀಲ್ ಅವರು, ನಮ್ಮ ಇನ್ನೋರ್ವ ಹಿರಿಯ ಶಾಸಕರಾದಂಥ ಬಾದರ್ಲಿ ಅವರು ಈ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗಳು ಇವತ್ತು ಅವೆಲ್ಲವನ್ನು ತಪಾಸಣೆ ಮಾಡಿ ನಮ್ಮದೇನು ಗೈಡ್ಲೈನ್ ಇದೆ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ನೋಡಿಕೊಂಡು ಅದನ್ನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕಠಿಣವಾದಂಥ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ಅವ್ರು ನಾ ಹೇಳಿದ್ದು ಮಾಡದೇ ಇದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ. ನೋಡಿ, ಯಾವುದೂ ದಾಖಲೆ ಇಲ್ಲದೆ, ಯಾವುದೂ ಸಬೂಬಿಲ್ಲದೆ ಅಥವಾ ಇವತ್ತು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ದಾಖಲೆ ಕೊಟ್ಟರೆ ಅದ್ರ ಬಗ್ಗೆನೂ ಅದ್ರ ಬಗ್ಗೆನೂ ನಮ್ಮ ಇಲಾಖೆ ಅಧಿಕಾರಿಗಳು ನೋಡಿ ಆ ಥರ ಇದ್ದರೆ ಇವತ್ತು ಮುಂದಿನ ಕ್ರಮ ಆಗ್ತದೆ. ದುಡ್ಡಿನ ಏನು ಅದಕ್ಕೆ ನ್ಯೂನತೆ ಒಂದು ಸರಿಪಡಿಸಿದ್ದ ಕೊಟ್ಟರೆ ವರದಿ ಕೊಟ್ಟಿದ್ದೀವಿ ಅಂದ್ರೆ ವರದಿ ನೋಡ್ಕೊಂಡ್ರಲ್ಲ. ಆಮೇಲೆ ಅಲ್ಲೇ ಕೇಳಿದ್ರೆ ಕೇಂದ್ರ ಬರ್ತಿದ್ದೀವಿ ಅಂತಾರೆ. ಆಯ್ತಾ, ರೈತರು ಸಿಗ್ತ. ಆಮೇಲೆ ಎರಡನೇದು ಅವ್ರಿಗೆ ಕೇಳಬೇಕು ನಾವು. ಎಸ್ ಸರ್, ಇನ್ಶೂರೆನ್ಸ್ ಕಂಪನಿ ಅವ್ರನ್ನ ಕರೆಸಿ ನೀವು ಆರ್ಕೆ ತೋರ್ಕೆ ಉತ್ತರ ಕೊಡ್ತೀವಿ. ಅವ್ರು ಇನ್ಶೂರೆನ್ಸ್ ಅವ್ರು ಕರ್ಸೋದು ಅದು ಈಗ ಟ್ಯಾಕ್ಸ್ ಮಾಡಿದ್ದಾರೆ, ಅದು ಅಸೆಸ್ಮೆಂಟ್
ಈಗ ನೀವು ಕಮೆಂಟ್ಸ್ ಯಾವ ಮಾಡ್ತೀವಿ ಅದು ಈಗ ಇದನ್ನ ಲ್ಯಾಂಡ್ ಅಕ್ವಿಸಿಷನ್ ಲ್ಯಾಂಡ್ ರಿಕ್ವೆಸ್ಟ್ ಕೊಟ್ಟಿದೆ ಸರ್ ಡಿಸಿ ಅಂಡರ್ ಪ್ರೋಸೆಸ್ ಲ್ಯಾಂಡ್ ಅಕ್ವಿಸಿಷನ್ ಎಸಿ ಸರ್ ಅದೇ ನಮ್ಮ ಗುಡ್ಡಾದೊಂದು ಪ್ರಪೋಸಲ್ ಬಂದಿದೆ ಸರ್ ಅದನ್ನು ಗುಡ್ಡಾಗ ಒಂದು ಟ್ರೈ ಮಾಡಿ ಸರ್ ಆಗ ನೀವು ಬಂದಿದ್ದೀರಾ ಸರ್ ನಮ್ಮ ಎಸಿ ಅವ್ರನ್ನ ನೋಡಿ ನಮ್ಮ ಡಿಸಿ ಅವ್ರನ್ನ ಏನ್ ಸಂಶಯ ಇದ್ಯಾರು ನೀವೇ ತಾನೇ ನೋಡ್ತಾ ಇರೋದು ಆರೋಗ್ಯ ಒಂದರಲ್ಲಿ ಯಾವ ಕಾಂಪಿಟೇಷನ್ ಮಾಡ್ತೀವಿ 29 ಹಾಕ್ಬೇಕಾ ಅದ್ರಲ್ಲಿ ನಾನು ಇಡೋದು ಅಜೆಂಡಾ ಇದೆ ಹೇಳ್ಬಿಡಿ ನಮಗೆ ಅಜೆಂಡಾ ಇದೆ ಮೀಟಿಂಗ್ ಅಲ್ಲಿ ಬೇಡ ಕರ್ತೀವಿ ಆಫೀಸಲ್ಲಿ ಹೇಳ್ಬಿಡಿ ನಮಗೆ ಏನಾದ್ರು ಇಡೋ ಅಜೆಂಡಾ ಇದೆ ಸ್ಲ್ಯಾಬ್ ಆಗ್ತಾ ಇದೆ ಸರ್ ಈ ವಾರದಲ್ಲಿ ಎಷ್ಟು ನಿಧಾನ ಕೆಲಸ ಮಾಡ್ತಾ ಇದ್ದೀವಿ ನೀವು ಅದೆಷ್ಟು ಜನ ಹೋಗೋರು ಮಾಡೋರು ಸಾಕು ಒಬ್ಬರಿಗೆ ನನಗೂ ಸೇರ್ಸಿ ಸಾಕಾಗ್ತದೆ ನೀವು ಹೊಸ ಎಸ್ಪಿಗಳು ಅದೇ ಮಾಡ್ಕೊಳ್ತಾರೆ ಯಾವ್ದು ಮಾಡ್ತೀರಿ ನೀವ್ ಹೇಳಿ ನೀವೆಲ್ಲ ಇನ್ಚಾರ್ಜ್ ಸುಮ್ಮನೆ ನಿಂತಿರ್ತೀರಲ್ಲ ನೀವು ಎಲ್ಲಿ ಮುಗಿಸ್ತೀರಿ ಎಷ್ಟಿದ್ದೀರಿ 2 ತಿಂಗಳಿಂದ ಇರ್ಲಿಲ್ಲ ಒಂದು ಏಜೆನ್ಸಿ ಬಂದಿರಲ್ಲ ಇಲ್ಲಿ ಕಸಿ ಎಲ್ಲಿರೋರು ಈ ಕಸಿ 2 ಗಂಟೆಗೆ ಲಂಚ ಈಗ ಇಶ್ಯೂಸ್ ಹೇಳ್ತಾ ಜಿಲ್ಲಾಡಳಿತದ ಕಡೆ ಸಮಸ್ಯೆ ಇರುತ್ತೆ ಸಮಸ್ಯೆ ಅಷ್ಟೇ ಮಾಡ್ತಿದ್ರಿ ನಾನು ದಿವಸ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಿದ್ರಿ ನಿಧಾನ ಒಂದು ವೀಕ್ ಆಚೆ ಒಂದು ಯಾವ ಒಂದು ಕೆಲಸ ಹೇಳ್ತಾ ಇರ್ತದೆ 10 ವರ್ಷ ಮಾಡ್ತಿದ್ವಿ ಇವಾಗ ನಾನು ಗೊತ್ತಿರಲಿ ಮೊದಲೆಲ್ಲ ದುಡ್ಡು ದಿವಸ ಪೇಷನ್ ಮಾಡಿ ಇದೇ ಬೇರೆಯವ್ರ ಕಾಂಟ್ರಾಕ್ಟು ತಿಂಕ್ ನಾವು ಹಳೆ ಏಜೆನ್ಸಿ ಈ ಬೇರೆಯವ್ರ ತಾನೇ ಇದು ಅದೇ ಅವ್ರು ತಿಂಕ್ ಯಾರೇನ್ ಮಾಡ್ಕೊಂಡು ಅವ್ರು ಮನೆ ಮಾಡ್ಕೊಂಡು ಹೋದ ಹಳೆ ಏಜೆನ್ಸಿ ಈಗ 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 ನಾವು ಕೊಟ್ಟಿದ್ರೆ ಎಫ್ಒಟಿಗಳು ಮಿನಿಸ್ಟರ್ ಆಫೀಸ್ ನೋಡಿ ಯಾವ್ದು ಕೊಟ್ಟಿದ್ದಾರೆ ಯಾವ್ದು ಎಫ್ಒಟಿ ಬಂದಿದೆ ನನ್ಗೊಂದು ಲೆಟರ್ ಕಾಪಿ ಹಾಕಿದ್ದಾರೆ ಸೋಮವಾರ ಸರ್ ಆಫೀಸ್ ನೋಡಿ ಒಳ್ಳೆ ಸಿಸ್ಟರ್ ಅಂತ ಒಂದು ಎಫ್ಒಟಿ ಹಾಕಿದ್ದೀನಿ ಇನ್ನೊಂದು ಯಾವ್ದೋ ಒಂದು 2 ಹಾಕಿದ್ದೀನಿ ನೋಡಿ ಆಮೇಲೆ ಒಂದು ಹಾಸನ ಆನ್ಲೈನ್ ಅಲ್ಲೇ ಇದ್ದಾರೆ ಸಕಲೇಶ್ವರ ಆನ್ಲೈನ್ ಇದ್ದು ಸ್ಟಡೀಸ್ ಕಳೆದು ತೀರು ನಮ್ಮ ಅಲ್ಲ ಅಲ್ಲ ಅದೇ ಕಂಪ್ಲೀಷನ್ ಯಾವಾಗ ಆಗ್ತದೆ ಡಿಸೆಂಬರ್ 25 ರೈತರು ಎಷ್ಟು ಜನ ಸಾರ್ವಜನಿಕರು ಎಫ್ಒಟಿ ಕೇಳ್ತಿದ್ದಾರೆ ಯಾರು ಈಗ ಸುಮಾರು ಗಣಸಿ ಎಲ್ಲ ಫೋನ್ ಮಾಡಿದ್ದಾರೆ ನೋಟ್ ಮಾಡಿಸ್ತೀವಿ ಅದೇ ಇದು ನಮಗೆ ಅರ್ಧ ಗಂಟೆ ಆಗುತ್ತೆ ಸ್ಟಾಪ್ ಮಾಡೋದು 3/4 ಗಂಟೆ ಆಗುತ್ತೆ ಅದೇ ಗಣೇಶನೇ ಬರಗೇಶ್ವರ ಗಣೇಶ್ವರನೇ ನಾನೇ ಹೋಗಿ ಮನೆ ದಿವಸ ಮುಕ್ಕಾಲು ಸುಮಾರು ಇನ್ವೆಸ್ಟ್ಮೆಂಟ್ ಇರ್ತವೆ ನಮಗೆ ಆರೋಗ್ಯ ಬೇಕು ಅಂತ ಬಂದವು ಎನ್ಕ್ವೈರಿ ಮಾಡಿದ್ವಿ ಬರ್ಕೊಂಡು ಸಾವಿರದ 235 ಕೋಟಿ ಇರೋದಷ್ಟು ನಾವು 1,37,000 ಅದರಲ್ಲಿ ಹಿರಿಯಸ್ ಅಥಾರಿಟಿ Of course, it is a federation duty or federation association their duty it might be. But as a district administration, what role you want to play? Whether they have taken any clearance from your authority? Lending ನಲ್ಲಿ ಏನು ಬೇಕಾದ್ರೂ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಕೂಡ ನಿಮಗೆ ಒಂದು ನಿಮ್ದು ಅಸೋಸಿಯೇಷನ್ ಇದೆ ಅವ್ರಿಗೊಂದು ಫೆಡರೇಷನ್ ಇದೆ. ಇವತ್ತೇ ಬೆಳಗ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಬಂದಿದ್ದಿದೆ ಹಾವೇರಿನಲ್ಲಿ ಸಾವಿನ ಕಂಪ್ನಿ ಲಾಸ್ ಆಗಿದೆ. ಕೇಸ್ ಅವರು ಇಷ್ಟು ಮೀರಿ ಏನಾರೇ ಆಯ್ತಪ್ಪ ಅಂದರೆ ನೀವು ನಿರ್ದಿಷ್ಟವಾಗಿ ಹೇಳಿದರೆ ಖಂಡಿತ ಕ್ರಮ 2 ವಿಷಯದಲ್ಲಿ ಅವರಿಗೆ ಈಗಾಗಲೇ ಹೇಳಿದ್ದೆ. ಒಂದು ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ 2 ನಾನು ಕ್ರಮ ಕೈಗೊಳ್ತೀನಿ ನಿರ್ದಾಕ್ಷಿಣ್ಯವಾಗಿ ಕ್ರಮ. ಅದು ಯಾರು ಶಾಸಕರು ಈ ಮಾಜಿ ಶಾಸಕರು ಬೇಕಾದಿದ್ದರೂ ಕೂಡ ಅದರ ಬಗ್ಗೆ ನಾನು ಇವತ್ತು ರೆಕಾರ್ಡ್ಸ್ ತೆಗೆಸಿ ನೋಡಿದೆ. ಅದರ ಸಲುವಾಗಿ ನೋಡಿದೆ ನಾನು. ಇವ್ರು ಬಂದ ಮೇಲೆ ಕ್ವಾಂಟಿಟಿ ಆಫ್ ಸೀಸರು ಜಾಸ್ತಿ ಇದೆ, ಕೇಸು ಜಾಸ್ತಿ ಇದೆ.
CM ಇದ್ದು ಯಾಕೆ ಬದಲಾವಣೆ ಕೂಗು ಅಂತ ಯಾರು ಕೂಗಿ ಮಾತಾಡ್ತಾರೆ ಆಗುತ್ತೆ ನಾವು ಆ ವಿಷಯದ ಬಗ್ಗೆ ಈಗ ಏನೂ ಇಲ್ಲೇ ಇಲ್ಲ ಹೈಕಮಾಂಡ್ ಆಲ್ರೆಡಿ ಈ ವಿಷಯ ಬಗ್ಗೆ ಹೇಳಿಬಿಟ್ಟಿದೆ ಮತ್ತು AICC ಅಧ್ಯಕ್ಷರೇ ಕ್ಲಾರಿಫೈ ಮಾಡಿದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.